ಶಕ್ತಿ ಯೋಜನೆ ಎಫೆಕ್ಟ್ ಸಾಲದ ಸುಳಿಯಲ್ಲಿ ಸಾರಿಗೆ ಇಲಾಖೆ ಕೆಎಸ್ಆರ್ಟಿಸಿ ಸಂಸ್ಥೆ ಬಿಕಾರಿ ಆಯ್ತಾ ಎಂಬ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಶಕ್ತಿ ಯೋಜನೆ ಎಫೆಕ್ಟ್ ನಿಂದ ಸಾಲದ ಸುಳಿಯಲ್ಲಿ ಸಾರಿಗೆ ಇಲಾಖೆ ಸಿಲ್ಕೊಂಡು ವಿಲವಿಲ ಒದ್ದಾಡ್ತಾ ಇದೆ. ಕೆಎಸ್ಆರ್ಟಿಸಿ ಸಂಸ್ಥೆ ಬಿಕಾರಿ ಆಯ್ತಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಕೋಟ್ಯಾಂತರ ಹಣ ಖರ್ಚು ಮಾಡಿ ನಿರ್ಮಿಸಿದ ಬಸ್ ನಿಲ್ದಾಣ, ಉತ್ತರ ಕರ್ನಾಟಕ ಭಾಗದ ಬಸ್ಗಳಿಗಾಗಿ ನಿರ್ಮಿಸಿದ ನಿಲ್ದಾಣ, ಪೀಣ್ಯದ ಬಸವೇಶ್ವರದಲ್ಲಿರುವ ಬಸ್ ನಿಲ್ದಾಣ, ಬಿಜೆಪಿ ಸರ್ಕಾರ ಇದ್ದಾಗ ಕಟ್ಟಿದ ಪ್ರಮುಖ ಬಸ್ ನಿಲ್ದಾಣಗಳು ಇವುಗಳು. ಶಕ್ತಿ ಯೋಜನೆ ಎಫೆಕ್ಟ್ ನಿಂದ ಸಾಲದ ಸುಳಿಯಲ್ಲಿ ಸಾರಿಗೆ ಇಲಾಖೆ ಸಿಕ್ಕಾಕೊಂಡು ಇದೀಗ ಒದ್ದಾಡ್ತಾ ಇದೆ. ಕೆಎಸ್ಆರ್ಟಿಸಿ ಸಂಸ್ಥೆ ಬಿಕಾರಿ ಆಯ್ತಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಕೋಟ್ಯಾಂತರ ಹಣ ಖರ್ಚು ಮಾಡಿ ನಿರ್ಮಿಸಿದ್ರು ಬಸ್ ನಿಲ್ದಾಣಗಳನ್ನ, ಉತ್ತರ ಕರ್ನಾಟಕ ಭಾಗದ ಬಸ್ಗಳಿಗಾಗಿ ನಿರ್ಮಿಸಿದ ನಿಲ್ದಾಣ. ಈಗ ನೋಡ್ತಾ ಇದ್ರೆ ಶಕ್ತಿ ಯೋಜನೆಯಿಂದ ಬಸ್ ನಿಲ್ದಾಣಗಳಿಗೆ ತಡ್ತಾ ಬಿಸಿ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಶಕ್ತಿ ಯೋಜನೆ ಎಫೆಕ್ಟ್ ಸಾಲದ ಸುಳಿಯಲ್ಲಿ ಸಾರಿಗೆ ಇಲಾಖೆ ಸಿಕ್ಕಾಕೊಂಡಿದೆ. ಕೆಎಸ್ಆರ್ಟಿಸಿ ಸಂಸ್ಥೆ ಬಿಕಾರಿ ಆಯ್ತಾ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಕೋಟ್ಯಾಂತರ ಹಣ ಖರ್ಚು ಮಾಡಿ ನಿರ್ಮಿಸಿದ ಬಸ್ ನಿಲ್ದಾಣಗಳು, ಉತ್ತರ ಕರ್ನಾಟಕ ಭಾಗದ ಬಸ್ಗಳಿಗಾಗಿ ನಿರ್ಮಿಸಿದ ನಿಲ್ದಾಣಗಳು ಇದಾಗಿದ್ವು. ಈಗ ಖಾಸಗಿ ಅವರಿಗೆ ಬಿಟ್ಟುಕೊಡಲು ಮುಂದಾದ ಕೆಎಸ್ಆರ್ಟಿಸಿ ಖಾಸಗಿ ಅವರಿಗೆ ಬಿಟ್ಟುಕೊಡೋಕೆ ಮುಂದಾಗಿದೆ. ಪೀಣ್ಯದ ಬಸವೇಶ್ವರದಲ್ಲಿರುವ ಬಸ್ ನಿಲ್ದಾಣ ಆಗಿರ್ಬೋದು, ಎಲ್ಲಾ ಕಡೆ 2022ರಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಸಿಇಒ ಶಕ್ತಿ ಯೋಜನೆ ಎಫೆಕ್ಟ್ ಸಾಲದ ಸುಳಿಯಲ್ಲಿ ಸಾರಿಗೆ ಇಲಾಖೆ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಈಗ ನೋಡ್ತಾ ಇದ್ರೆ ಕೆಎಸ್ಆರ್ಟಿಸಿ ಸಂಸ್ಥೆ ಬಿಕಾರಿ ಆಯ್ತಾ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಬಸ್ ನಿಲ್ದಾಣವನ್ನ ಮದುವೆ ಮಂಟಪ ಮಾಡೋದಕ್ಕೆ ಮುಂದಾಯ್ತಾ? ಕಲ್ಯಾಣ ಮಂಟಪ ಖಾಸಗಿ ಆಸ್ಪತ್ರೆಗೆ ನೀಡಲು ಟೆಂಡರ್ಗೆ ಆಹ್ವಾನ ಕೊಡಲಾಗಿದೆ. 3 ಅಂತಸ್ತಿನ ಕಟ್ಟಡ ಖಾಸಗಿ ಸಂಸ್ಥೆಗಳಿಗೆ ಕೊಡಲು ಮುಂದಾದ ಕೆಎಸ್ಆರ್ಟಿಸಿ. ಶಕ್ತಿ ಯೋಜನೆಗೆ ಹಣ ಸರಿದೂಗಿಸಲು ಸರ್ಕಾರ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಖಾಸಗಿ ಸಂಸ್ಥೆಗೆ ಸೇಲ್ ಮಾಡಲು ಮುಂದಾಯ್ತಾ ಸರ್ಕಾರ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಬಸ್ ನಿಲ್ದಾಣವನ್ನ ಮದುವೆ ಮಂಟಪ ಮಾಡೋದಕ್ಕೆ ಮುಂದಾಯ್ತಾ? ಕೋಟ್ಯಾಂತರ ಹಣವನ್ನ ಖರ್ಚು ಮಾಡಿ ನಿರ್ಮಿಸಿದಂತಹ ನಿಲ್ದಾಣಗಳು ಇದೀಗ ಕಲ್ಯಾಣ ಮಂಟಪ, ಆಸ್ಪತ್ರೆ, ಇನ್ನಿತರ ಖಾಸಗಿ ಸಂಸ್ಥೆಗಳಿಗೆ ಕೊಡೋಕೆ ಇದೀಗ ಕೆಎಸ್ಆರ್ಟಿಸಿ ಮುಂದಾಗಿರುವಂತದ್ದು. ಶಕ್ತಿ ಯೋಜನೆಯ ಹಣವನ್ನ ಸರಿದೂಗಿಸಬೇಕು ಅಂತ ಹೇಳಿ ಈ ತೀರ್ಮಾನವನ್ನ ಕೈಗೊಳ್ತಾ ಇದೆಯಾ ಹಾಗಾದ್ರೆ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈಗ ನೋಡ್ತಾ ಇದ್ರೆ ಶಕ್ತಿ ಯೋಜನೆಗೆ ಹಣ ಸರಿದೂಗಿಸೋಕೆ ಸರ್ಕಾರ ಒಂದ್ ಕಡೆ ಪರದಾಡ್ತಾ ಇದೆ. ಖಾಸಗಿ ಸಂಸ್ಥೆಗೆ ಸೇಲ್ ಮಾಡಲು ಸರ್ಕಾರ ಮುಂದಾಗಿದೆಯಾ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಬಸ್ಗಳಿಗೆ ನಿಲುಗಡೆಗೆ ಜಾಗ ಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಬಸ್ ನಿಲ್ದಾಣಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ನಿರ್ಮಾಣ ಮಾಡಿರುವಂತಹ ಬಸ್ ನಿಲ್ದಾಣಗಳು ಇದೀಗ ಮದುವೆ ಮಂಟಪ, ಆಸ್ಪತ್ರೆಗೆ ಈ ರೀತಿ ಮಾರಾಟವಾಗ್ತಿದೆ. ರಾಜ್ಯ ಸರ್ಕಾರ ಬೆಲೆಗಳನ್ನ ಜಾಸ್ತಿ ಮಾಡೋಕ್ಕೆ ಹೊರಟಿರೋದು ತುಂಬ ವಿಷಾದನೀಯ. ಒಂದು ಕಡೆ ಹೇಳ್ತಾರೆ ಹೆಣ್ಮಕ್ಳಿಗೆ ಫ್ರೀ ಅಂತ, ಇನ್ನೊಂದು ಕಡೆ ಗಂಡಸರಿಗೆ ಬೆಲೆಗಳನ್ನ ಈಗ 30% ಮಾಡೋವಂಥ ಪ್ರಸ್ತಾವನೆ ಮುಂದಿದೆ. ಆದರೆ ಆರ್ಥಿಕ ಸಮಾನತೆ ಅಂತ ಒಂದು ಕಡೆ ಹೇಳ್ತಾರೆ, ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನತೆ ಅಂತ. ಇದು ಎಲ್ಲಿ ರೀತಿ ಸಮಾನತೆ? ಗಂಡಸರಿಗೆ ಬರೆ ಮೇಲೆ ಬರೆ ಬೀಳ್ತಾನೆ ಇದೆ, ಅವ್ರಿಗೆ ಜೋಬ್ಗೆ ಕತ್ತರಿ ಆಗ್ತಾ ಇದೆ. ಇನ್ನೊಂದು ಕಡೆ ಹೆಣ್ಮಕ್ಳಿಗೆ ಕೊಡಲಿ, ಹೆಣ್ಮಕ್ಳಿಗೆ ಇವರು ಬೇರೆ ಥರ ಏನಾದ್ರು ಇದು ಮಾಡಬೇಕು. ಮೊನ್ನೆಲ್ಲ KSRTC BMTC ನೌಕರರು ಮುಷ್ಕರಕ್ಕೆ ಇಳಿದಿದ್ರು. ಆ ಮುಷ್ಕರನ ಅವರು ತಣಿಸೋದಕ್ಕೆ ಇಲ್ಲಿ ಬೆಲೆ ಜಾಸ್ತಿ ಮಾಡಿ ಅವ್ರು ಕೊಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ತುಂಬ ಇದು ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ನೌಕರರಿಗೆ ಸಂಬಳ ಕೊಡುವಷ್ಟು ಸ್ಥಿತಿಗೆ ಬಂದಿದೆ. ಈಗ ಜನರ ಮೇಲೆ ಇದ್ರ ನೇರವಾಗಿ ಹೊರೆ ಹಾಕಿ ಅದನ್ನು ವಸೂಲಿ ಮಾಡೋಕ್ಕೆ ಹೊರಟಿದೆ ಒಂದು. ಇನ್ನೊಂದು, ಇಡೀ 4 ಯಾವುದು ನಿಗಮದಿಂದ ವಾವ್ಯ ಇರ್ಬೋದು, ನೈಋತ್ಯ, ಎಲ್ಲ ಕಡೆ ಇದು ಬೆಲೆ ಜಾಸ್ತಿ ಮಾಡಿ ಹೊಸ ವರ್ಷಕ್ಕೆ ಏನು ನಾಗರಿಕರು, ರಾಜ್ಯದ ನಾಗರಿಕರು ಒಂದು ಒಳ್ಳೆ ಸುದ್ದಿ ಕೊಡಬೇಕಾಗಿತ್ತು ಹೊಸ ಬಜೆಟಲ್ಲಿ, ಇವರು ಬರೆ ಹಾಕಕ್ಕೆ ಹೊರಟಿದ್ದಾರೆ. ಒಂದು ಕಡೆ ಹಾಲಿಂದು, ಒಂದು ಕಡೆ ಇದು ರಾಜ್ಯದ ಜನ, ಅದರಲ್ಲೂ ಗಂಡಸರು ಅನ್ನಿಸ್ಕೊಂಡವರು ತತ್ತರಿಸಿ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗುವಂಥ ಕಾಲ ಸನ್ನಿಹಿತ ಆಗಿದೆ ಅಂತ ವಿಷಾದ ವ್ಯಕ್ತಪಡಿಸ್ಬೋದು. KSRTC ಮತ್ತು BMTCನಲ್ಲಿ ರಾಜ್ಯ ಸರ್ಕಾರ
ಶಕ್ತಿ ಯೋಜನೆ ಎಫೆಕ್ಟ್ ನಿಂದ ಸಾಲದ ಸುಳಿಯಲ್ಲಿ ಸಿಕ್ಕಿ ಇದೀಗ ಸರ್ಕಾರ ಒದ್ದಾಡ್ತಾ ಇದೆಯಾ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಮಹೇಶ್ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ಮಹೇಶ್, ಈಗ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದಂತಹ ಬಸ್ ನಿಲ್ದಾಣಗಳನ್ನ ಈಗ ನೋಡ್ತಾ ಇದ್ರೆ ಮದುವೆ ಮಂಟಪ ಮಾಡೋದಕ್ಕೋ ಕಲ್ಯಾಣ ಮಂಟಪಕ್ಕೋ ಖಾಸಗಿ ಆಸ್ಪತ್ರೆಗೋ ಟೆಂಡರ್ ಕೊಡಲು ಆಹ್ವಾನ ಕೊಡಲಾಗ್ತಿದೆ ಎನ್ನುವ ವಿಚಾರಗಳು ಗೊತ್ತಾಗ್ತಿದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ರೂಪಾಯಿ ಈಗಾಗಲೇ ನೋಡ್ಬೋದು. ಎಲ್ಲೋ ಒಂದು ಕಡೆ ನಿಜವೂ ಕೂಡ ಸಾರಿಗೆ ಇಲಾಖೆ ಬಿಕಾರಿ ಆಯಿತು ಅನ್ನೋ ಪ್ರಶ್ನೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ಕಳೆದ ತಿಂಗಳು ಏನೊಂದು ಸಾರಿಗೆ ನೌಕರು ಒಂದು ಮುಷ್ಕರ ಕರೆದಿದ್ರು. ಆ ಮುಷ್ಕರದಲ್ಲಿ ಏನು ಕೆಲವು ಹಲವು ಬೇಡಿಕೆಗಳು ಇಕ್ಕಿದ್ರು. ಅದರಲ್ಲೂ ಮುಖ್ಯವಾಗಿ 2020ರಿಂದ ನಮಗೆ ಹಿಂಬಡ್ತಿ ಪಡೆದಂತಹ ವೇತನವನ್ನು ಪಾವತಿ ಮಾಡಬೇಕು, ಹಾಗೂ ಕೆಲವು ಆರೋಗ್ಯ ಇಲಾಖೆ ಸಮಸ್ಯೆಗಳ ಬಗ್ಗೆ ಏನೋ ಒಂದು ಕಾರ್ಡ್ಗಳು ಕೊಡ್ತಾ ಇದೆ ಅದೆಲ್ಲನೂ ಕೂಡ ಕೊಡಬೇಕು ಅಂತಲೂ ಕೂಡ ಇದು ಮಾಡಿದರು. ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಹಾಗೂ ಸಚಿವರು ಒಂದು ಎಚ್ಚೆತ್ಕೊಂಡು ಒಂದು ರೀತಿಯಲ್ಲಿ ಏನು ಒಂದು ಅವ್ರನ್ನ ಸಭೆ ಕರೆದಿ ಆ ಸಭೆಯಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆ ಮಾಡಿ ಅವರಿಗೆ ಒಂದು ರೀತಿಯಲ್ಲಿ ಭರವಸೆ ಕೊಟ್ಟರು. ಸಂಕ್ರಾಂತಿ ನಂತರ ನಿಮ್ಮ ವೇತನ ಹಾಗೂ ಏನು ಹಿಂಬರ್ತಿ ಪಡೆದಂತಹ ಬಾಕಿ ಹಣ ಪಾವತಿ ಮಾಡ್ತೀವಿ ಅಂತ ಕೂಡ ಹೇಳಿಕೆ ನೀಡಿದರು. ತದನಂತರ ನಡೆದಂತಹ ಘಟನೆಗಳು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಸಾರಿಗೆ ಇಲಾಖೆಯೇ ಬೆಚ್ಚಿ ಬೀಳಿಸುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಈಗಾಗಲೇ ಸಾರಿಗೆ ಇಲಾಖೆ 2,000 ಕೋಟಿ ಸಾಲಕ್ಕೆ ಮುಂದಾಗಿರುವಂಥದ್ದು, ಅದು ಹುಡ್ಕೋ ಸಂಸ್ಥೆಯಿಂದ. ಯಾಕಂದರೆ ಇದಕ್ಕಾಗಲೇ ಈಗ ಸಚಿವ ಸಂಪುಟ ಕೂಡ ಇವತ್ತು ಒಪ್ಪಿಗೆ ಕೊಡಬಹುದು. ಮೊನ್ನೆನೂ ಕೂಡ ಏನೋ ಒಂದು ಸಾರಿಗೆ ಸಚಿವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು, ನಾವೀಗ 2,000 ಸಾಲ ತಗೋತೀವಿ, ಅದರಲ್ಲಿ ಪ್ರಮುಖವಾಗಿ ನಾವು ಏನು ವೇತನ ಆಗಿರ್ಬೋದು ಅಥವಾ ಏನೊಂದು ಪಿಂಚಣಿ ಆಗಿರೋದು ಬಾಕಿ ಪಿಂಚಣಿಗಳು ಇವೆಲ್ಲನೂ ಕೂಡ ಪಾವತಿ ಮಾಡ್ತೀವಿ ಅಂತ ಕಡೆ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಾರಿಗೆ ಇಲಾಖೆ ಎಲ್ಲ ಒಂದು ಕಡೆ ನಷ್ಟದಲ್ಲಿದೆ. ಅಂದರೆ ಬಸ್ನ ಬಿಡಿಭಾಗಗಳಾಗಿರ್ಬೋದು ಅಥವಾ ಏನು ಒಂದು ವೇತನ ಹೆಚ್ಚಳ ಆಗಿರ್ಬೋದು, ಡೀಸೆಲ್ ರೇಟ್ ಆಗಿರ್ಬೋದು, ಇವೆಲ್ಲನೂ ಕೂಡ ಜಾಸ್ತಿ ಹಾಕಿದೆ. ಈ ಹಿನ್ನೆಲೆಯಲ್ಲಿ ಟಿಕೆಟ್ ರೇಟು ಕೂಡ ಜಾಸ್ತಿ ಮಾಡಬೇಕಂತಲೂ ಕೂಡ ಸರ್ಕಾರಕ್ಕೆ 4 ನಿಗಮಗಳು ಪ್ರಸ್ತಾವನೆ ಕೊಟ್ಟಿರೋದು. ಈಗ ಅದನ್ನೆಲ್ಲ ಹೊರತುಪಡಿಸಿದಂತೆ ಮತ್ತೊಂದು ಕಡೆ ಸಾರಿಗೆ ಇಲಾಖೆ ಅಂದರೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕಟ್ಟಿದಂತಹ ಬಸವೇಶ್ವರ ಬಸ್ ನಿಲ್ದಾಣ, ಪೇಣ್ಯ ಬಳಿ ಇರುವಂಥ ಬಸವೇಶ್ವರ ಬಸ್ ನಿಲ್ದಾಣ ಇವತ್ತು ಹರಾಜಿಗೆ ಮುಂದಾಗಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಸಾರಿಗೆ ಇಲಾಖೆಯಲ್ಲಿ ಒಂದು ರೀತಿಯಲ್ಲಿ ಹಣದ ಕೊರತೆ ಹೆಚ್ಚಾಕಿದೆಯಾ, ಅಂದರೆ ಹಣ ಇಲ್ಲದೇ ಸರ್ಕಾರ ಒಂದು ರೀತಿಯಲ್ಲಿ ಸಾರಿಗೆ ಇಲಾಖೆ ನಡೆಸಿದೆಯಾ, ಅಥವಾ ಶಕ್ತಿ ಯೋಜನೆಯಿಂದನೂ ಕೂಡ ಸಾರಿಗೆ ಇಲಾಖೆ ಒಂದು ರೀತಿಯಲ್ಲಿ ನಷ್ಟದಲ್ಲಿ ಮುಂದಾಯಿತು ಅಂತಲೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಾರಿಗೆ ಇಲಾಖೆ ತನ್ನ ನಷ್ಟವನ್ನು ಭರಿಸೋದಕ್ಕೆ ಒಂದು ರೀತಿಯಲ್ಲಿ ಟಿಕೆಟ್ ರೇಟ್ ಒಂದು ಕಡೆ ರೇಟ್ ಜಾಸ್ತಿ ಮಾಡೋಕೆ ಹೋದರೆ, ಮತ್ತೊಂದು ಕಡೆ ತನ್ನ ಒಡೆತನದಲ್ಲಿರುವಂಥ ಪೀಣ್ಯ ಬಳಿಯ ಸುಮಾರು 10ಕ್ಕೂ ಹೆಚ್ಚು ಎಕರೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಏನು ಬಸವೇಶ್ವರ ಬಸ್ ನಿಲ್ದಾಣವನ್ನು ಖಾಸಗಿ ಸಂಸ್ಥೆಗೆ ಈಗ ಟೆಂಡರ್ ಕರೆದಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ನೀವು ನಮಗೆ ಬಾಡಿಗೆ ಕೊಡಿ, ನೀವು ಏನರ್ಕಾರ ಯೂಸ್ ಮಾಡಿ, ಅಂದರೆ ಕಲ್ಯಾಣ ಮಂಟಪ ಆಗಿರ್ಬೋದು ಅಥವಾ ಮಾಲ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಮತ್ತು ಇನ್ನೇನು ಕಾರ ಯೂಸ್ ಮಾಡಿ ನಮಗೆ ಹಣ ಕೊಡಿ ಅಂತಲೂ ಕೂಡ ಟೆಂಡರಲ್ಲಿ ಒಂದು ರೀತಿಯಲ್ಲಿ ನಮೂದನೆ ಮಾಡಿರುವಂಥದ್ದು. ಇದೆಲ್ಲ ನೋಡ್ತಾರೆ ನಿಜವಾಗ್ಲೂ ಕೂಡ ಎಲ್ಲೊಂದು ಕಡೆ ಸಾರಿಗೆ ಇಲಾಖೆ ನಿಜವಾಗ್ಲೂ ಕೂಡ ನಷ್ಟದಲ್ಲಿಂದ ಅಂತಲೇ ಹೇಳ್ಬೋದು. ಸುರಭಿ, ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಬಿಜೆಪಿ ಅವಧಿಯಲ್ಲಿ ಕಟ್ಟಿದಂತಹ ಬಸ್ ನಿಲ್ದಾಣಗಳು ಇದೀಗ ಕಲ್ಯಾಣ ಮಂಟಪಕ್ಕೋ ಅಥವಾ ಆಸ್ಪತ್ರೆಗೋ ಬಿಟ್ಟು ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಸಾಲದ ಸುಳಿಯಲ್ಲಿ ಸಾರಿಗೆ ಇಲಾಖೆ ಸಿಕ್ಕಾಕೊಂಡಿದೆ.